ಇವತ್ತು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ಸಂವಿಧಾನದ ಆಶಯಕ್ಕೆ ಅಧಿಕಾರಿಗಳು ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ಇವತ್ತು ಸಂವಿಧಾನ ವಿರೋಧ ನೀತಿಯನ್ನು ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಬಾರಿ ಇವತ್ತು ಸರ್ಕಾರದ ಅಧಿಕಾರಿಗಳು ಸರ್ಕಾರ ಹೇಳುತ್ತೆ ಸಂವಿಧಾನವನ್ನು ಉಳಿಸಬೇಕು, ಸಂವಿಧಾನದ ಒಂದು ಮೂಲವನ್ನು ಸಂವಿಧಾನದಂತೆ ನಡ್ಕೊಳ್ಬೇಕು ಅಂತೇಳಿ ಪ್ರತಿ ವರ್ಷವೂ ಕೂಡ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾರೆ. ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ವಾಚಿಸ್ತಾರೆ, ಜೊತೆಗೆ ಸಂವಿಧಾನದ ಬಗ್ಗೆ ಮಾತುಗಳನ್ನು ಆಡ್ತಾರೆ. ಆದರೆ ಇವತ್ತು ಅದೆಲ್ಲವನ್ನು ಅಧಿಕಾರಿಗಳು ಎಳ್ಳು ನೀರು ಬಿಡುವಂಥ ಕೆಲಸವನ್ನು ಇವತ್ತು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಉದಾಹರಣೆಗೆ ನೋಡ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಸೆಕ್ಷನ್ 13 2013 ಏನಿದೆ 2013 ಈ ಕಾಯ್ದೆ ಹೇಳುತ್ತೆ, 13(3) ಹೇಳುತ್ತೆ ಈ SCP-TSP ಕಾಯ್ದೆ ಅನುದಾನವನ್ನು ಬೇರೆ ಒಂದು ಜನಾಂಗಕ್ಕೆ ಬಳಕೆ ಮಾಡಬಾರ್ದು ಅಂತಂದೇಳಿ. ಜೊತೆಗೆ ಈ ಕಾಯ್ದೆಯ ಸೆಕ್ಷನ್ ಏನು ಹೇಳ್ತಪ್ಪ ಅಂದರೆ SCP-TSP ಸೆಕ್ಷನ್ 3 ಇದು ರಾಜ್ಯದ ಪ್ರತಿಯೊಂದು ಇಲಾಖೆಗೆ ಅನ್ವಯಿಸುತ್ತದೆ ಅಂತೇಳಿ ಸ್ಪಷ್ಟವಾಗಿ ಇದೆ. ಆದರೂ ಕೂಡ ಇಲ್ಲಿ ಮುಂಡ್ರಿಗಿ ತಾಲೂಕಿನ KB ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಒಂದು SCP-TSP ಅನುದಾನ SCP-TSP ಯೋಜನೆ ನಮಗೆ ಅನ್ವಯಿಸೋದಿಲ್ಲ, ನಾವು ಈ ಯೋಜನೆ ಅನುದಾನದ ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ TCಗೆ ಯಾರಿಗೆ ಬೇಕಾದರೂ ನಾವು ಕನೆಕ್ಷನ್ ಕೊಡ್ತೀವಿ, ಇದು ನಮ್ಮ ಇಲಾಖೆಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸೆಕ್ಷನ್ 3 ಏನು ಪ್ರತಿಯೊಂದು ರಾಜ್ಯದ ಎಲ್ಲ ಇಲಾಖೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸೆಕ್ಷನ್ ಹಾಗಾದರೆ ಸಂವಿಧಾನ ಸುಳ್ಳ? ಇಲ್ಲಿ ನೋಡ್ಬೋದು ನೀವು, ಇವತ್ತು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ನಾಗರಳ್ಳಿ ಗ್ರಾಮದ ರೈತರ ಒಂದು TC ಏನಿದೆ SCP-TSP ಯೋಜನೆ ಅಡಿಯಲ್ಲಿ ಈ ಒಂದು TCಯನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಈ TCಗೆ ಇವತ್ತು ಅಕ್ರಮ ಸಕ್ರಮದ ಹಣವನ್ನು ತುಂಬಿರ್ತಕ್ಕಂಥ ಬೇರೆ ವರ್ಗದ ರೈತರಿಗೆ ಇವತ್ತು ಕನೆಕ್ಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಅಲ್ಲಿವರೆಗೂ ಕಂಬವನ್ನು ಹಾಕಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಆದರೆ ಇದು ಒಬ್ಬ SCP-TSP ಯೋಜನೆ ಅಡಿಯಲ್ಲಿ ಒಬ್ಬ ರೈತರಿಗೆ ಮಾತ್ರ ಅನ್ವಯಿಸುವಂಥ TC ಸಾಮರ್ಥ್ಯವನ್ನು ಆ ರೈತರಿಗೆ ಮೀಸಲಿರಲಿ ಅಂತಂದೇಳಿ ಸರ್ಕಾರ ನೀಡಿರುತ್ತದೆ. ಇಲ್ಲಿ ಇವತ್ತು ನೀವು ನೋಡ್ಬೋದು ಅಲ್ಲಿವರೆಗೂ ಕೊಂಬವನ್ನು ಹಾಕಿದ್ದಾರೆ. ಆದರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ರೈತರು ಏನಾದರೂ ಅಲ್ಲಿ ಕಲೆಕ್ಷನ್ಗೆ ಕೊಟ್ಟರೆ ಈ TC ಓವರ್ಲೋಡ್ ಆಗುತ್ತೆ. ಈ TC ಓವರ್ಲೋಡ್ ಆದಾಗ ಆ ದಲಿತ ರೈತನ ಮೋಟರ್ ಸುಡುತ್ತೆ ಅಥವಾ TC ಹಾನಾದರೆ ಅದಕ್ಕೆ ಹೊಣೆಗಾರರು ಯಾರು? ಅಧಿಕಾರಿಗಳು ಹೇಳ್ತಾರೆ ವಿದ್ಯುತ್ ನಮ್ಮದು, ಅಲ್ಲಿ TC ನಮ್ಮದು, ನಾವು ಯಾರು ಬೇಕಾದರೂ ಕಲೆಕ್ಷನ್ ಕೊಡ್ತೀವಿ, ಯಾರು ಬೇಕಾದರೂ ಹಾಕ್ತೀವಿ ಅಂತೇಳಿ. ಹಾಗಾದರೆ SCP-TSP ಅನುದಾನವನ್ನು ಇವರು ವಾಪಸ್ ನೀಡಿದ್ದಾರಾ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ NOCಯನ್ನು ಪಡೆದಿದ್ದಾರಾ? ಇದು ಯಾವುದನ್ನು ಕೂಡ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಡಿಲ್ಲ, ಇದು ಯಾವುದು ನಮಗೆ ಲೆಕ್ಕವಿಲ್ಲ ಎನ್ನುವಂಥ ಉದ್ದಟತನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವತ್ತು 46 ಹಿಂದುಳಿದ ವರ್ಗಗಳ ದಲಿತರ ಒಂದು ಹಿತಾಸಕ್ತಿಯನ್ನು ಕಾಯಬೇಕು ಅನ್ನೋದು ಸರ್ಕಾರದ ಒಂದು ಮೂಲ ಆದೇಶ. ಆ ಕೆಲಸವನ್ನು ಪ್ರತಿಯೊಬ್ಬ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಆದರೆ ಇಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳೇ ಇವತ್ತು ದಲಿತರ ಹಿತಾಸಕ್ತಿಯ ಒಂದು 46 ಸೆಕ್ಷನ್ ಏನಿದೆ ಅದನ್ನು ಮಣ್ಣು ಪಾಲು ಮಾಡ್ತಕ್ಕಂಥ ಕೆಲಸ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನಲ್ಲಿ ನಡೀತಾ ಇದೆ. ಸಂಬಂಧಪಟ್ಟ ಇಂಧನ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ನಿಜವಾಗೂ ನೀವು ಸಂವಿಧಾನಬದ್ಧ ಆಶಯ ಸಂವಿಧಾನವನ್ನು ಪಾಲನೆ ಮಾಡೋದೇ ಆದರೆ SCP-TSP 2013 ಸೆಕ್ಷನ್ ಏನು 3 ಮತ್ತು 7 ಮತ್ತು 25 ಏನಿದೆ ಇವಕ್ಕೆ ನೀವು ಗೌರವ ಕೊಡುವುದೇ ಆದರೆ ನಿಜವಾಗೂ ನೀವು SCP-TSP ಸಂವಿಧಾನದ ಆಶಯಕ್ಕೆ ನೀವು ಗೌರವ ನೀಡೋದಾದರೆ, ಇದು ನಿಜವಾದ ಆ ಸಂವಿಧಾನವನ್ನು ಪಾಲಿಸೋದಾದರೆ ಇಂಥ ಒಂದು ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಆ ಸೆಕ್ಷನ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾಯ್ದೆಗಳ ಒಂದು ಏನು ಕ್ರಮಗಳಿದೆ ಆ ಕ್ರಮಗಳನ್ನು ಕೈಗೊಳ್ಳಬೇಕು. ಸೆಕ್ಷನ್ 25 ಏನು ಹೇಳ್ತಪ್ಪ ಅಂದರೆ 6 ತಿಂಗಳಿಂದ 5 ವರ್ಷ ಒಂದು ಅನುದಾನ ದುರ್ಬಳಕೆ ಮಾಡಿದ ಅಧಿಕಾರಿಗೆ ಜೈಲು ಶಿಕ್ಷೆ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇದು ಯಾವುದಕ್ಕೂ ಡೋಂಟ್ ಕೇರ್, ನಂದು TC, ನಾನೊಬ್ಬ ಇಲಾಖೆ ಅಧಿಕಾರಿ, ನಾನು ಯಾರು ಬೇಕಾದರೂ ಕೊಡ್ತೀನಿ ಅಂತ ಉದ್ದಟತನದ ಮೂಲಕ ನೇರವಾಗಿ ಮಾತನಾಡ್ತಕ್ಕಂಥ KBಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಸಂತೋಷ್ ಆನೇಕಲ್ ಅವರ ವಿರುದ್ಧ ಈಗ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಅಥವಾ SCP-TSP ಹಾಗೂ ಸಂವಿಧಾನದ ಆಶಯಕ್ಕೆ ಎಲ್ಲರೂ ಎಳ್ಳು ನೀರು ಬಿಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕನ್ಗಲ್, PN ಮೀಡಿಯಾ ನ್ಯೂಸ್.